ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸ್ಪಿರಿಚುವಾಲಿಟಿ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದ ಮೇಲೆ ಮಾನವ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಲೇಬೇಕು. ಅದಕ್ಕಾಗಿ ಸಕಲ ಸಾಧು ಸಂತರ ಅನುಭವದ ನುಡಿಗಳನ್ನು ನಮ್ಮ ಅಂತರಂಗದಲ್ಲಿ ಪ್ರತಿನಿತ್ಯ ಪ್ರತಿಕ್ಷಣ ಸ್ಮರಿಸಿಕೊಳ್ಳಲೇಬೇಕು. ಪರಚಿಂತೆ ಯಮಗೇಕಯ್ಯ, ನಮ್ಮ ಚಿಂತೆ ನಮಗೆ ಸಾಲದೆ. ಕೂಡಲ ಸಂಗಯ್ಯ ಒಲಿದಾನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು. ವಿಶ್ವದ ಬಗ್ಗೆ ವಿಶ್ವೇಶ್ವರನ ಬಗೆಗೆ ಚಿಂತನೆ ಮಾಡುವುದು ಬೇಕಾದಷ್ಟಿದೆ. ಯಾವನೋ ಒಬ್ಬ ಮನುಷ್ಯ ನುಡಿದ ಮಾತಿಗೆ ಅಷ್ಟೇಕೆ ಮಹತ್ವ ಕೊಡುವುದು? ಎಮ್ಯಾನ್ಯುವೆಲ್ ಕ್ಯಾಂಟನ್ ಎಂಬ ಮಹಾನುಭಾವ ಭಗವತ್ ಚಿಂತನೆ ಸತ್ಯ ಚಿಂತನೆಯಲ್ಲಿ ಎಷ್ಟು ಆಳವಾಗಿ ತೊಡಗಿದನೆಂದರೆ ಲಗ್ನವಾಗುವುದನ್ನೇ ಮರೆತ. 80 ವರ್ಷ ಆತ ಸತ್ಯ ನೆನಹಿನಲ್ಲಿ ಮರೆತ. ನಾವು ಲಗ್ನದ ಗದ್ದಲದಲ್ಲಿ ಸತ್ಯವನ್ನೇ ಮರೆತೆವು. ಸಣ್ಣ ಪುಟ್ಟ ಸಂಗತಿಗಳಿಗಾಗಿ ಸಮಗ್ರ ಆಯುಷ್ಯವನ್ನೇ ಸವೆಸುವುದೇಕೆ? ಅದು ನಮ್ಮ ಸುಖವನ್ನೆಲ್ಲಿ ಕೊಟ್ಟಿತು? ವಿಜ್ಞಾನ ಕ್ಷೇತ್ರದಲ್ಲಿ, ತತ್ವಜ್ಞಾನ ಕ್ಷೇತ್ರದಲ್ಲಿ ಚಿಂತನೆಗೆ ಬೇಕಾದಷ್ಟು ಅವಕಾಶ. ಆ ಚಿಂತನೆಯಿಂದ ಶಾಂತಿ ಸಮಾಧಾನ ಇದೆ, ಕೃತ್ಯತೆ ಇದೆ. ನಡೆದು ಹೋದ ಸಿಹಿ ಕಹಿ ಘಟನೆಗಳನ್ನೋದು ಆಯಾ ಕ್ಷಣದಲ್ಲಿ ಅನುಭವಿಸಿದ ಮರೆತು ಬಿಡುವ ಸಾಧನೆ ಅನಿವಾರ್ಯ. ಬದುಕು ಹೇಮವಾಗಲಿ ಮರೆಯುವುದು ಒಂದು ಕಲೆ. ಮನಸ್ಸು ಉದಾತ್ತ ಕಾರ್ಯಗಳಲ್ಲಿ ತೊಡಗಿ ಸಂತೋಷಿಸಲು ಕಲಿತರೆ ಮರೆಯುವು ಸುಲಭ ಸಾಧ್ಯ. ಅದಕ್ಕಾಗಿ ಸತ್ಯ ಚಿಂತನೆ ಅದು ಹೆಚ್ಚಿದಷ್ಟು ಸಾಮಾನ್ಯ ಸಂಗತಿಗಳ ಚಿಂತೆ ಕ್ಷೀಣಿಸುತ್ತದೆ. ಹೀಗೆ ಸೌಂದರ್ಯ, ಶ್ರೀ ಶಕ್ತಿಗಳ ಸಂಪತ್ತುಗಳು ಹಾಗೆ ಭಾವವು ಅಮೂಲ್ಯ ಸಂಪದ. ಒಳ್ಳೆಯದ ನೋಡಿ ಮುಟ್ಟಿ ಸವಿದು ಸಂತಸ ಪಡುವ ಬಾಲಕನ ಭಾವ ಸುಭಾವ. ಅವನ ಪ್ರಸನ್ನ ತೆಗೆದು ಕಾರಣ. ಬಾಯಜೀದ ಎಂಬ ಯುವಕ ಇದ್ದ. ಅವಿವಾಹಿತ ತಾಯಿ ಪ್ರೀತಿಸುವವಳು. ಒಂದು ದಿನ ದೇವನ ಕಾಣುವ ಬಯಕೆ ಉಂಟಾಯಿತು ಆ ಹುಡುಗನಿಗೆ. ಆತನಿಗೆ ತಾಯಿಯ ಸಮ್ಮತಿ ಕೇಳಿದ. ನನ್ನಿಂದ ದೂರ ಹೋಗಲು ನಾನು ಹೇಗೆ ಒಪ್ಪಬಹುದು? ನನ್ನ ಪ್ರೇಮಕ್ಕಿಂತ ನಿನ್ನ ಪವಿತ್ರ ಬಯಕೆ ಮಹತ್ವದು. ಹೋಗು, ದೇವರ ಕಾಣು. ಆದರೆ ಒಂದು ಇಚ್ಛೆ, ದೇವ ದರ್ಶನ ಪಡೆದು ಪುನೀತನಾವಾದ ನಿನ್ನ ಪ್ರಸನ್ನ ಮುಖ ನೋಡಬೇಕು ನಾನು. ಅದು ನನ್ನ ಬಾಳಿನ ಕೃತಾರ್ಥತೆ. ನಾನು ದಾರಿ ಕಾಯುತ್ತೇನೆ. ನೀನು ಬೇಗ ಬರುವಂತಾಗಲೇ. ನನಗೆ ಬೇರಿನ್ನೇನು ಬೇಕಾಗಿಲ್ಲ. ನನ್ನ ಮಗುವಿನ ಧನ್ಯತೆಯಲ್ಲೇ ನನ್ನ ಧನ್ಯತೆ. ಬಾಯಜೀದ ಹೋದ. ದಶಕಗಳೇ ಕಳೆದವು. ದೇವನಿಗಾಗಿ ಏನೆಲ್ಲ ಮಾಡಿದ ಸಾಕ್ಷಾತ್ಕಾರವಾಗಲಿಲ್ಲ. ನಿರಾಸೆ ವ್ಯತೆ. ಒಂದು ದಿನ ಅನಿಸಿತು, ನನ್ನ ತಾಯಿ ವೃದ್ಧೆ, ನನ್ನ ಬರುವಿಗಾಗಿ ಪ್ರತೀಕ್ಷಿಸುತ್ತಿರಬೇಕು. ಇಷ್ಟು ದೀರ್ಘಕಾಲ ನನಗಂತೂ ದೇವ ದರ್ಶನ ಆಗಲಿಲ್ಲ. ಕನಿಷ್ಠ ಪಕ್ಷ ತಾಯಿಯ ಪ್ರಾಣ ಬಿಡುವ ಮುಂಚೆ ಒಂದು ಸಲ ಹೋಗಿ ನೋಡಬೇಕು ಎಂದು ಹೊರಟ. ಮನೆಗೆ ರಾತ್ರಿ ತಲುಪಿದ. ಕತ್ತಲೆ. ಒಳಗೆ ದೀಪ. ಬಾಗಿಲ ಬಿಲ್ಲಿನಿಂದ ಕಂಡ. ತಾಯಿ ಅತ್ಯಂತ ಮುಪ್ಪಾಗಿದ್ದಳು. ಪಡಸಾಲೆಯಲ್ಲಿ ದೀಪದ ಎದುರು ಕುಳಿತು ಅತ್ಯಂತ ಏಕಾಗ್ರತೆಯಿಂದ ಪ್ರಾರ್ಥಿಸುತ್ತಿದ್ದಾಳೆ. ದೇವನೇ, ನನ್ನ ಮಗ ನಿನ್ನ ನೋಡಲು ಹೋಗಿ 30 ವರ್ಷ ಕಳೆದಿವೆ. ನಿನಗಾಗಿ ಅವನು ಸತ್ರಸ್ತನಾಗಿರಬೇಕು, ತಳಮಳಿಸುತ್ತಿರಬೇಕು. ಬೇಗ ಕರುಣಿಸು. ದರ್ಶನ ಕೊಡು. ಅವನಿಗೆ ಅನುಗ್ರಹಿಸು. ಅವನ ಯಶಸ್ಸೇ ನನ್ನ ಯಶಸ್ಸು. ಅವನ ಸಿದ್ಧಿಯೇ ನನ್ನ ಸಿದ್ಧಿ. ಅವನ ಕೃತಾರ್ಥತೆಯೇ ನನ್ನ ಕೃತಾರ್ಥತೆ. ದೇವನೇ, ನನಗಾಗಿ ಏನೂ ಬೇಡ, ಏನೆಲ್ಲ ನನ್ನ ಮಗನಿಗೆ ಕರುಣಿಸು. ಈ ಅಪ್ರತಿಮ ಮಾತುಗಳನ್ನು ಬಾಯಜ್ಜಿದ ಹೊರ ನಿಂತು ಕೇಳಿದ. ನಾನು ಸ್ವಾರ್ಥಿ. ನನ್ನ ಹಿತ ಸಾಧನೆಯ 30 ವರ್ಷಗಳಲ್ಲಿ ಒಮ್ಮೆಯೂ ತಾಯಿಯ ನೆನಪಾಗಲಿಲ್ಲ. ಆಕೆ ಮಾತ್ರ 30 ವರ್ಷ ನನಗಾಗಿ ಪ್ರಾರ್ಥಿಸುತ್ತಿದ್ದಾಳೆ. ಏನು ತ್ಯಾಗ, ಎಂಥ ಅವಿಚ್ಛಿನ್ನ ಪ್ರೇಮ! ಇಂಥ ಪ್ರೇಮ ರೂಪ ದೇವತೆಯ ತೇಜಸ್ವಿ ಕಾಣದ ದೇವರನ್ನರಿಸಿ ಹೋದ ನಾನೇ ಮೂರ್ಖ ಎಂದುಕೊಂಡ. ಕಣ್ಣೀರು ಸುರಿಸುತ್ತಿದ್ದ. ಒಂದು ಕಡೆ ಪಶ್ಚಾತ್ತಾಪ, ಇನ್ನೊಂದು ಕಡೆ ತಾಯಿಯ ರೂಪದಲ್ಲಿ ದೇವದರ್ಶನನಾದ ಅನುಭವ. ಈ ತಾಯಿಯ ಭಾವ ಅದು ಸುಭಾವ, ದಿವ್ಯ ಭಾವ. ಅದು ನೈಜ ಅಂತ ಸಂಪತ. ಅದು ದೇವನ ಒಂದು ಹೃದಯ ರೂಪ. ಈ ಸಂಪದವನ್ನು ಅನುಭವಿಸಿದ